ಈ ಬಾರಿ ಮೇ ತಿಂಗಳಲ್ಲೇ ರಾಜ್ಯಕ್ಕೆ ಎಂಟ್ರಿ ಆಗಿದ್ದ ಮುಂಗಾರು ಮಳೆ ಅಬ್ಬರಿಸಿ ಮರೆಯಾಗಿದೆ. ಇದೀಗ ಹಿಂಗಾರು ಮಳೆಯ ಆರ್ಭಟ ಶುರುವಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಹರಿಯುತ್ತಿರೋ ಹಳ್ಳಗಳು, ಕುಸಿದು ಬೀಳ್ತಿರೋ ಗುಡ್ಡ, ಬೆಳೆಗಳು ಜಲಾವೃತವಾಗಿವೆ, ಹೆದ್ದಾರಿಯೂ ಮರೆಯಾಗಿದೆ. ರಾಜ್ಯದ ಉದ್ದಗಲಕ್ಕೂ ನಿನ್ನೆ ರಾತ್ರಿ ಮಳೆ ಅಬ್ಬರಿಸಿದ್ದು, ಈ ಆರ್ಭಟದ ನಡುವೆ ದೇವಿರಮ್ಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾತ್ರಿ ಮಳೆಯಾರ್ಭಟ, ಬೆಳಗ್ಗೆ ಭಕ್ತ ಸಾಗರ. ಇನ್ನು ಕಡೂರು ತಾಲೂಕಿನಲ್ಲಿ ಭಾರೀ ಮಳೆಯಾಗಿದ್ದು, ಗಣಪತಿಹಳ್ಳಿ, ಜಡಕನಕಟ್ಟೆ, ಕಾರೇಹಳ್ಳಿ ಗ್ರಾಮದ ರಸ್ತೆ ಜಲಾವೃತವಾಗಿದೆ. ಅಡಕೆ, ತೆಂಗಿನ ತೋಟಗಳು ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಧಾರಾಕಾರ ಮಳೆಯಿಂದಾಗಿ ಅಜಂಪುರ ಸಮೀಪದ ಅಂತರಕಟ್ಟೆ ದುರ್ಗಾಂಬಾದೇವಿ ದೇಗುಲ ಸೋರುತ್ತಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ವರುಣ ಅಬ್ಬರಿಸಿದ್ದು, ಹಿರಿಯೂರು ತಾಲೂಕಿನ ಧರ್ಮಪುರ ಭಾಗದಲ್ಲಿ ಮಳೆಯಿಂದ ಜಮೀನುಗಳು ಜಲಾವೃತವಾಗಿವೆ. ಟೊಮ್ಯಾಟೊ, ಈರುಳ್ಳಿ, ದಾಳಿಂಬೆ ಬೆಳೆ ಕೂಡ ನೀರಲ್ಲೇ ತೇಲುವಂತಾಗಿದೆ. ಅತ್ತ ಚಾಮರಾಜನಗರದ ಗಡಿಭಾಗದಲ್ಲಿ ಭೂಕುಸಿತವಾಗಿದೆ. ತಮಿಳುನಾಡಿನ ದಿಂಬಂ ಘಾಟ್ನಲ್ಲಿ ಭೂಕುಸಿತವಾಗಿದ್ದು, ಸತ್ಯಮಂಗಲ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ವ್ಯತ್ಯಯವಾಗಿತ್ತು. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ರಾತ್ರಿ ಸುರಿದ ಮಳೆಯಿಂದ ಟಿಬಿ ಬಡಾವಣೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿತ್ತು. ತುಮಕೂರು ಜಿಲ್ಲೆ ತಿಪಟೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿತ್ತು. ಅವೈಜ್ಞಾನಿಕ ಅಂಡರ್ಪಾಸ್ ನಿರ್ಮಾಣವೇ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಹೀಗೆ ಜಿಲ್ಲೆಯಲ್ಲೂ ಹಿಂಗಾರು ಮಳೆ ಅಬ್ಬರಿಸಿದ್ದು ಹಲವು ಅವಾಂತರ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.